ಮಹಾವಿದ್ಯಾಲಯಗಳಲ್ಲಿ ಶ್ರೀ ಗಣೇಶನ ಪ್ರತಿಷ್ಠಾಪನೆ ಮಾಡುವುದು ಸಾಮಾನ್ಯ. ಆದರೆ ಬೆಳಗಾವಿಯ ಈ ವೈದ್ಯಕೀಯ ಮಹಾವಿದ್ಯಾಲಯ ಗಣೇಶನಿಗೆ ಸಾಕ್ಷಿಯಾಗಿ ನ್ಯಾಯ ಅನ್ಯಾಯದ ಸಂದೇಶವನ್ನ ಸಾರ್ತಾ ಗಣೇಶೋತ್ಸವವನ್ನ ಆಚರಿಸ್ತಾ ಇದೆ. ಯಾವುದೇ ಮಹಾವಿದ್ಯಾಲಯ ಏನಿಲ್ಲಿ ವಿಶೇಷತೆ ಬನ್ನಿ ನೋಡ್ಕೊಂಡು ಬರೋಣ. ಒಂದೆಡೆ ದ್ರೌಪದಿಯ ವಸ್ತ್ರಾಪಹರಣ, ಇನ್ನೊಂದೆಡೆ ಕುಕರ್ಮಕ್ಕೆ ಸಿಕ್ಕ ಶಿಕ್ಷೆ, ಪುರಾಣ ಪ್ರಸಿದ್ಧ ಸಂದರ್ಭಗಳೊಂದಿಗೆ ಕಲಿಯುಗದಲ್ಲಿನ ಘಟನೆಗಳ ರೂಪಕಗಳು. ಬೆಳಗಾವಿಯ ಕೆಯಲ್ಲಿ ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಈ ಬಾರಿ ಆಚರಿಸಲಾಗ್ತಾ ಇರುವ ಏಕಾಕ್ಷರ 2024 ಗಣೇಶೋತ್ಸವದ ದೃಶ್ಯಗಳಿವು. ಕೆಯಲ್ಲಿ ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿ ಪಡೆಯಲು ಕಲಿಯುತ್ತಿರುವ ವಿದ್ಯಾರ್ಥಿಗಳಿಗಾಗಿ 5 ದಿನಗಳ ಗಣೇಶೋತ್ಸವವನ್ನು ಆಚರಿಸಲಾಗ್ತಾ ಇದೆ. ದೇಶದಲ್ಲಿ ಇತ್ತೀಚೆಗೆ ವೈದ್ಯಕೀಯ ವಿದ್ಯಾರ್ಥಿನಿಯರು ಮತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಅನ್ಯಾಯಗಳು ಹೆಚ್ಚಾಗ್ತಾ ಇವೆ. ಇವುಗಳ ಕುರಿತು ಜಾಗೃತಿ ಮೂಡಿಸೋಕೆ ವಿನೂತನ ಪ್ರಯತ್ನಗಳನ್ನ ಮಾಡಲಾಗಿದೆ. ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಸುಹಾದ್ ಕುಮಾರ್ ಶೆಟ್ಟಿಯವರ ನೇತೃತ್ವದಲ್ಲಿ ಮತ್ತು ಉಪನ್ಯಾಸಕರ ಮಾರ್ಗದರ್ಶನದಂತೆ ಗಣೇಶೋತ್ಸವವನ್ನ ಆಚರಿಸಲಾಗ್ತಾ ಇದ್ದು, ಗಣೇಶನಿಗೆ ಸಾಕ್ಷಿಯಾಗಿ ಸಮಾಜ ಜಾಗೃತಿಯ ಸಂದೇಶವನ್ನ ಕೊಡಲಾಗ್ತಾ ಇದೆ. 5 ದಿನಗಳ ಕಾಲ ಕಂಕನವಾಡಿಯ ಆಯುರ್ವೇದಿಕ್ ಮಹಾವಿದ್ಯಾಲಯದಲ್ಲಿ ಗಣೇಶೋತ್ಸವ ನಡೆಯಲಿದ್ದು, ಪ್ರತಿದಿನ ಪೂಜೆ ತೀರ್ಥ ಪ್ರಸಾದದೊಂದಿಗೆ ಕೊನೆಯ ದಿನ ಮಹಾಪ್ರಸಾದ ನಡೆಯಲಿದೆ. ತಮಗೆಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಕೆಎಲ್ಇ ವಿಶ್ವವಿದ್ಯಾಲಯಗಳ ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದಲ್ಲಿ ಸಂಭ್ರಮ ಹಾಗೂ ಸಡಗರದಿಂದ ಈ ಗಣೇಶೋತ್ಸವವನ್ನು ಪ್ರತಿ ವರ್ಷದಿಂದಲೂ ಈ ವರ್ಷ ಕೂಡ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ನಮ್ಮ ಮಹಾವಿದ್ಯಾಲಯದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ ಡಿಪ್ಲೊಮಾ ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಿದ್ದು, ಈ ದಿನಗಳಲ್ಲಿ ಅವರಿಗೆ ತಮ್ಮ ಊರಿಗೆ ಹೋಗಿ ಈ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಮಹಾವಿದ್ಯಾಲಯ ಮಾನ್ಯ ಪ್ರಾಚಾರ್ಯರ ನೇತೃತ್ವದಲ್ಲಿ ಡಾಕ್ಟರ್ ಸುಹಾಸ್ ಶೆಟ್ಟಿ ಇವರ ನೇತೃತ್ವದಲ್ಲಿ ವಿದ್ಯಾರ್ಥಿಗಳ ಸಂಘದ ಸಭೆಯನ್ನು ಕರೆದು ನಾನು ಸಂಘದ ಅಧ್ಯಾಪಕನಾಗಿ ವಿದ್ಯಾರ್ಥಿಗಳ ಮುಖ್ಯಸ್ಥರ ಹಾಗೂ ಇತರ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ವಿದ್ಯಾರ್ಥಿಗಳನ್ನು ಸಭೆಯನ್ನು ಕರೆದು ಚರ್ಚಿಸಲಾಗಿ ಯಾವ ರೀತಿ ಥೀಮ್ ಮಾಡಿದರೆ ನಮ್ಮ ಮಹಾವಿದ್ಯಾಲಯದಲ್ಲಿ ಆಚರಿಸುತ್ತಿದ್ದ ಗಣಪತಿ ಸಾಮಾನ್ಯನಿಗೆ ಕಲ್ಪನೆಯನ್ನು ಕೊಡಬಹುದು, ಆ ದೃಷ್ಟಿಯಿಂದ ಗಣಪತಿಯನ್ನು ಇಲ್ಲಿ ನಿರ್ಮಿಸಲಾಯಿತು. ಮಹಾವಿದ್ಯಾಲಯದ ಶಲ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪ್ರದೀಪ್ ಶಿಂದೆ ಹಾಗೂ ಅಗಧತಂತ್ರ ವಿಭಾಗದ ಪ್ರೊಫೆಸರ್ ಆದ ಡಾಕ್ಟರ್ ಮಹೇಶ್ ಸಾವಳಗಿಮಠ್ ಅವರು ಇವರ ನೇತೃತ್ವದಲ್ಲಿ ಈ ಗಣಪತಿಯ ವಿಗ್ರಹದ ರಚನೆಯನ್ನು ಆಯಿತು. ಇದಕ್ಕಾಗಿ 2021 ಅಂದರೆ ಕೊನೆಯ ವರ್ಷದ BAMS ವಿದ್ಯಾರ್ಥಿಗಳು ಅಧಿಕ ಮುತುವರ್ಜಿ ವಹಿಸಿ ಸುಂದರವಾದ ಈ ಪರಿಕಲ್ಪನೆಯನ್ನು ಮೂಡಿಬರುವಂತೆ ಮಾಡಿದ್ದಾರೆ. ಈ ದಿನ ಇದು ಎಲ್ಲ ಕಡೆಗೂ ಜಾಹೀರಾತುಗಳ ಮೂಲಕ ಆಗಲಿ ದಿನಪತ್ರಿಕೆಗಳ ಮೂಲಕವಾಗಿ ಪರಿಚಯ ಕೂಡ ಆಗುತ್ತಲಿದೆ. ಅಷ್ಟೇ ಅಲ್ಲದೆ ವಿದ್ಯಾರ್ಥಿಗಳ ಸಲುವಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕೂಡ ನಾವಿಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ರಂಗೋಲಿ, ಮ್ಯೂಸಿಕಲ್ ಚೇರ್ ಹಾಗೂ ಭಕ್ತಿ ಸಂಗೀತದ ಸ್ಪರ್ಧೆಯನ್ನು ಕೂಡ ವಿದ್ಯಾರ್ಥಿಗಳಿಗೆ ಹಮ್ಮಲಾಗಿದೆ. 5 ದಿನಗಳ ಕಾಲ ಈ ಹಬ್ಬವನ್ನು ವಿಶೇಷವಾಗಿ ಇಲ್ಲಿ ಮಹಾವಿದ್ಯಾಲಯದಲ್ಲಿ ಆಚರಿಸಲಾಗುತ್ತಿದ್ದು, ಪ್ರತಿದಿನ ಮುಂಜಾನೆ ಹಾಗೂ ಸಾಯಂಕಾಲದ ಪ್ರಸಾದವನ್ನು ಹಾಗೂ ಕೊನೆಯ ದಿನವಾದ 11ನೇ ತಾರೀಕು ಗಣಪತಿ ವಿಸರ್ಜನೆಯನ್ನು ಕೂಡ ಆ ಸಮಯದಲ್ಲಿ ಮಹಾವಿದ್ಯಾಲಯದಲ್ಲಿ ಮಹಾಪ್ರಸಾದವನ್ನು ಕೂಡ ಏರ್ಪಡಿಸಲಾಗಿದೆ. ಈ ಮಹಾಪ್ರಸಾದವನ್ನು ಸ್ವತಃ ವಿದ್ಯಾರ್ಥಿಗಳು ತಯಾರಿಸಿ ಮಹಾವಿದ್ಯಾಲಯದ ಸಿಬ್ಬಂದಿಗಳಿಗೆ ಇತರ ವಿದ್ಯಾರ್ಥಿಗಳಿಗೂ ಕೂಡ ವಿತರಿಸುತ್ತಾರೆ. ಇದು ನಮ್ಮ ಮಹಾವಿದ್ಯಾಲಯದ ವಿಶೇಷವಾಗಿದ್ದು, ಇಲ್ಲಿ ದೇಶದಲ್ಲಿ ವಿವಿಧ ಭಾಗಗಳಿಂದ ಬಂದಂಥ ಎಲ್ಲ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶೋಭೆಯನ್ನು ತಂದಿರುತ್ತಾರೆ. ನನ್ನ ಹೆಸರು ಪ್ರಸನ್ನ ಪಾಟೀಲ್ ಅಂತ, 4ನೇ ವರ್ಷದ ಫೈನಲ್ ಇಯರ್ ವಿದ್ಯಾರ್ಥಿ. ನಾವು ಎಲ್ಲ ವರ್ಷವೂ ಮಾಡೋ ಥರ ಈ ವರ್ಷವೂ ಗಣಪತಿ ಹಬ್ಬನ ಮಾಡ್ತಿದ್ದೀವಿ. ನಾವು ಈ ಗಣಪತಿ ಹಬ್ಬ ಮಾಡೋಕ್ಕೆ ಮೇನ್ ರೀಸನ್ ಅಂದರೆ ಸೊಸೈಟಿಗೆ ಒಂದು ಸಂದೇಶ ಕೊಡಬೇಕು. ಅದಕ್ಕೋಸ್ಕರ ಹೇಗೆ ಮಹಾಭಾರತದಲ್ಲಿ ದ್ರೌಪದಿಗೆ ತೊಂದರೆ ಆದಾಗ ಭೀಮ ಅವರಿಗೆ ನ್ಯಾಯ ಹೆಂಗೆ ಕೊಡಿಸ್ತೀವಿ, ಆ ರೀತಿಯಲ್ಲಿ ನಾವು ಇದನ್ನ ಮಾಡ್ತಿದ್ದೀವಿ. ನಮ್ಮ ಗಣಪತಿಯಲ್ಲಿ ಸ್ಟೇಜಿನ ಎಡಭಾಗದಲ್ಲಿ ಅನ್ಯಾಯ ರೂಪವನ್ನು ತೋರಿಸ್ತಿದ್ದೀವಿ. ಅದೇ ಥರ ಸ್ಟೇಜಿನ ಬಲಭಾಗದಲ್ಲಿ ನ್ಯಾಯ. ಈಗ ಮಹಾಭಾರತದಲ್ಲಿ ಹೇಗೆ ದ್ರೌಪದಿಗೆ ವಸ್ತ್ರಹರಣ ಆದ ಮೇಲೆ ಭೀಮ ದುಶ್ಯಾಸನನ್ನು ಸಾಯಿಸಿ ಅದನ್ನೆಲ್ಲ ರಕ್ತವನ್ನು
ದ್ರೌಪದಿಗೆ ವಸ್ತ್ರಾಭರಣ ಆಗೋವರೆಗೂ ನಾನು ಇದು ಮಾಡಲ್ಲ ಅಂತ ಹೇಳಿದ್ದ. ಅದೇ ಥರ ನಾವು ಸ್ಟೇಜ್ನ ಎಡಭಾಗದಲ್ಲಿ ಎಲ್ಲ ಅನ್ಯಾಯವನ್ನು ಹೇಗೆ ಅನ್ಯಾಯ ಆಗುತ್ತೆ ಅಂತ ಎಲ್ಲ ತೋರಿಸ್ತಾ ರೈಟಿಗೆ ಅದನ್ನು ಹೇಗೆ ನೇಣಿಗೆ ಹಾಕ್ತಾರಂತ. ಈ ಸೊಸೈಟಿಲಿ ಭಾಳ ನಮಗೆ ಪ್ರೆಸೆಂಟ್ ಸೊಸೈಟಿಲಿ ಹೆಣ್ಣಿಗೆ ಭಾಳ ಈಗ ರೇಪ್ ಆಗೋದು ಅದಾಗೋದು ಇಲ್ಲಿ ತೊಂದರೆ ಭಾಳ ಆಗ್ತಿದೆ. ಅದನ್ನು ನಾವು ನಮ್ಮ ಒಂದು ಗಣಪತಿ ಇಡುವ ಮೂಲಕ ಅದನ್ನ ಸಂದೇಶವನ್ನು ಹೇಗೆ ಕೊಡಬೇಕಂತ ತೋರಿಸ್ತಿದ್ದೇವೆ. ಈ ಗಣಪತಿನ ನಾವು 5 ಫೂಟ್ ಮಾಡಿದ ಗಣಪತಿನ ಯಾವುದೇ POP ಯೂಸ್ ಮಾಡದೆ ಸ್ವತಃ ಲೆಕ್ಚರ್ಸ್ನೆಲ್ಲ ಮಾರ್ಗದರ್ಶನದಿಂದ ಎಲ್ಲ ಹುಡುಗರೆಲ್ಲ ಸೇರಿ ನಾವು ಗಣಪತಿಯನ್ನು ಮಾಡ್ತಿರೋದು. ಹೀಗೆ ಪ್ರತಿ ವರ್ಷವೂ ಮಾಡ್ಕೊತ ಬಂದಿದ್ದೇವೆ. ಎಲ್ಲ ಈ ಅಮೌಂಟ್ನೆಲ್ಲ ನಮ್ಮ ಗುರುಗಳಿಂದ ವಿದ್ಯಾರ್ಥಿಗಳಿಂದ ಎಲ್ಲ ಕಲೆಕ್ಟ್ ಮಾಡಿ ಎಲ್ಲವನ್ನೆಲ್ಲ ಮೆಟೀರಿಯಲ್ಸ್ ಏನೇನು ಬೇಕೆಲ್ಲ ವಿತೌಟ್ ಎನಿ ಪ್ಲಾಸ್ಟಿಕ್ ಎಲ್ಲ ರಿಮೂವ್ ಮಾಡಿ ನಮಗೆ ಏನೇನು ಬೇಕೆಲ್ಲ ಮಾಡ್ತಿದ್ದೀವಿ. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.